Hello everyone, myself Shilpa Maglat, Assistant Professor, Department of Law. Today, in this video, I am going to discuss with you all regarding guardianship under Muslim law, both in English and Kannada language. So, synopsis of this topic are as follows. Introduction, PTK, meaning and definition, ಅರ್ಥ ಮತ್ತು ವ್ಯಾಖ್ಯಾನ, ಸಂರಕ್ಷಕರ ಅರ್ಥ ಮತ್ತು ವ್ಯಾಖ್ಯಾನ, ಸಂರಕ್ಷಕರ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಗಾರ್ಡಿಯನ್ಸ್. ಇನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನ್ಯಾಚುರಲ್ ಆರ್ ಲೀಗಲ್ ಗಾರ್ಡಿಯನ್, ನೈಸರ್ಗಿಕ ಅಥವಾ ಕಾನೂನಾತ್ಮಕವಾಗಿರುವಂಥ ಸಂರಕ್ಷಕರು, ಟೆಸ್ಟಾಮೆಂಟ್ರಿ ಗಾರ್ಡಿಯನ್, ಮರಣ ಶಾಸನದಿಂದ ಸಂರಕ್ಷಕರು, guardian appointed by the court or statutory guardian, ನ್ಯಾಯಾಲಯದಿಂದ ನೇಮಿಸಲ್ಪಟ್ಟ ಸಂರಕ್ಷಕರು ಅಥವಾ ಶಾಸನಬದ್ಧ ಸಂರಕ್ಷಕರು, ಡಿ ಫ್ಯಾಕ್ಟೋ ಗಾರ್ಡಿಯನ್, ವಾಸ್ತವಿಕ ಸಂರಕ್ಷಕರು. ಸೊ ಇಂಟ್ರೊಡಕ್ಷನ್. ಮೈನರ್ is a person who has not attained the age of majority prescribed by the law of the land. Minor have no capacity to understand the legal consequence of her activities. Therefore, in order to protect minor's person and property, every move of the minor should be through the guardian. ಇಲ್ಲಿ ಮೈನರ್ ಅಂದರೆ ಅಲ್ಪಾಯಿ. ದೇಶದ ಕಾನೂನು ಒಂದು ನಿರ್ದಿಷ್ಟ ವಯಸ್ಸನ್ನು ನೇಮಿಸಿರ್ತಾರೆ. ಆ ವಯಸ್ಸನ್ನು ರೀಚ್ ಆದವರಿಗೆ ತಾರುಣ್ಯಕ್ಕೆ ಬಂದಿದ್ದಾರೆ ಅಂತ ಕರಿತೀವಿ. ಆ ವಯಸ್ಸಿನ ಒಳಗಡೆ ಇರೋರಿಗೆ ನಾವು ಅಲ್ಪಾಯಿ ಅಂತ ಕರಿತೀವಿ. ಈ ಮೈನರಿಗೆ ತಾವು ಮಾಡಲ್ಪಡೋಂಥ ಕಾರ್ಯಕಲಾಪಗಳು ಕಾನೂನು ಪರಿಣಾಮ ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿರುವುದಿಲ್ಲ. ಆದ ಕಾರಣ ಇವರ ಎಲ್ಲ ಕಾರ್ಯಕಲಾಪಗಳನ್ನು ನಮಗೆ ಸಂರಕ್ಷಕರ ಮೂಲಕ ಆಗೋದ್ರಿಂದ ಅಥವಾ ಸಂರಕ್ಷಕರ ಸಪೋರ್ಟ್ನಿಂದ, ಅವರ ನೆರವಿನಿಂದ, ಅವ್ರ ಗೈಡಿನಿಂದ ಮಾಡೋದ್ರಿಂದ ಅವರ ಒಂದು ಹಿತದೃಷ್ಟಿ ನಾವು ಕಾಪಾಡಬಹುದು. ಆದ ಕಾರಣ ಮೈನರಿಗೆ ಒಬ್ಬ ಮೆಜರ್ ಸೌಂಡ್ ಪರ್ಸನ್ ಗಾರ್ಡಿಯನ್ ಅಂತ ಇರಬೇಕು. ಯಾಕೆ ಅಂತಂದರೆ ಅವರ ಒಂದು ವೆಲ್ಫೇರ್, ದೈಹಿಕವಾಗಿ ಅವರ ಒಂದು ಆಸ್ತಿ ಪಾಸ್ತಿ ಮತ್ತು ಅವರ ಎಲ್ಲ ಪರ್ಸ್ನಾಲಿಟಿ, ಅವರ ಇಂಟ್ರೆಸ್ಟನ್ನು ಒಂದು ಕಾಯ್ದುಕೊಳ್ಳಲು, ಕಾಪಾಡಿಕೊಳ್ಳಲು ನಮಗೆ ಸಂರಕ್ಷಕರ ಅವಶ್ಯಕತೆ ಇದೆ. ಅಂಡರ್ ಮುಸ್ಲಿಂ ಲಾ ವಿ ಸಿ ಟೂ ಟೈಪ್ಸ್ ಆಫ್ ಗಾರ್ಡಿಯನ್ಸ್, ದಟ್ ಇಸ್ ಕ್ಲಾಸಿಕಲ್ ಗಾರ್ಡಿಯನ್ ಆ್ಯಂಡ್ ಸ್ಟ್ಯಾಚ್ಯುಟರಿ ಗಾರ್ಡಿಯನ್. ಸೊ ಹೂ ಇಸ್ ಕ್ಲಾಸಿಕಲ್ ಗಾರ್ಡಿಯನ್? ಕ್ಲಾಸಿಕಲ್ ಗಾರ್ಡಿಯನ್ ಈಸ್ ಫಾರ್ ಮೈನರ್ಸ್ ಮ್ಯಾರೇಜ್, ಡವರ್ ಆ್ಯಂಡ್ ಡಿವೋರ್ಸ್, who has not attained age of puberty, that is 15 years. So classical guardian is it is governed by Muslim personal law. Here a person who has not attained 15 years of age or who has not attained the puberty, whichever is earlier, his marriage and his concepts of dower and the divorce will be always through the guardian. For marriage, the guardian should give consent on behalf of the marriage, and to fix the dower and all, it should be through the consent and through the guardian. It should happen through the guardian. So ಶುದ್ಧ ಮುಸ್ಲಿಂ ಕಾನೂನಿನಲ್ಲಿ ನಾವು ಸಂರಕ್ಷಕರನ್ನು ನೋಡ್ಬೋದು. ಅವರು ಯಾವುದಕ್ಕೆ ಸಂಬಂಧಪಡ್ತಾರೆ ಶುದ್ಧ ಮುಸ್ಲಿಂ ಕಾನೂನಲ್ಲಿ ಅಂತಂದರೆ, ಅಲ್ಪಾಯ ಮದುವೆಗೆ ಸಂಬಂಧಪಡ್ತಾರೆ, ವಿವಾಹಕ್ಕೆ, ಮತ್ತು ಕನ್ಯಾಶುಲ್ಕವನ್ನು ನಿರ್ಬಂಧ ಮಾಡಲು ಅವರು ನೆರವು ಬೇಕಾಗುತ್ತೆ, ಮತ್ತು ವಿಚ್ಛೇದನಕ್ಕೂ ಅವರ ಒಂದು ಗೈಡ್ ಬೇಕಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಸ್ಟ್ಯಾಚ್ಯುಟರಿ ಗಾರ್ಡಿಯನ್. ಸ್ಟ್ಯಾಚ್ಯುಟರಿ ಗಾರ್ಡಿಯನ್ ಇಸ್ ಫಾರ್ ದ ಪರ್ಪಸ್ ಅದರ್ ದೆನ್ ಮೈನರ್ಸ್ ಮ್ಯಾರೇಜ್, ಡವರ್, ಡಿವೋರ್ಸ್. ಆ್ಯಂಡ್ ಹಿಯರ್ the person is said to be minor who has not attained the age of 18 years as mentioned under Indian Majority Act 1875. So this Indian Majority Act 1875 applies to
all the religion. Here, other than the marriage, dower and divorce of a Muslim minor, like will, gift, etc., will be governed by Indian Majority Act 1875, that here the minor is said to be a person who is below 18 years of age. ಸ್ಟ್ಯಾಚ್ಯುಟರಿ ಗಾರ್ಡಿಯನ್ ಅಂದರೆ ಶಾಸನಬದ್ಧ ಸಂರಕ್ಷಕರು ಅಂತ ಕರಿತೀವಿ. ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ 1875 ಪ್ರಕಾರ ಯಾವ ಅಲ್ಪಾಯಿ ಇನ್ನೂ 18 ವರ್ಷವನ್ನು ಆಗಿರೋದಿಲ್ಲೋ, 18 ವರ್ಷ ವಯಸ್ಸನ್ನು ಆಗಿರೋದಿಲ್ಲವೋ ಅಂಥ ಅಲ್ಪಾಯಿಗೆ ನಾವು ಗಾರ್ಡಿಯನ್ನ ನೇಮಕ ಮಾಡಬೇಕಾಗುತ್ತದೆ. ಈ ಸಂರಕ್ಷಕರು ಮ್ಯಾರೇಜ್, ಡವರ್ ಮತ್ತು ಡಿವೋರ್ಸಿಗೆ ಸಂಬಂಧಪಡೋದಿಲ್ಲ. ಇವರು ಗಿಫ್ಟು, ವಕ್ಫು ಮುಂತಾದವುಗಳಿಗೆ ಮಾತ್ರ ಸಂಬಂಧಪಡ್ತಾರೆ. ಸೊ where a Muslim minor is under the supervision of guardian appointed by the court, then the age of the majority is 21 years for both minor's person and the property. So Wards and Guardians Act 1890 prakara, the court will appoint a guardian for a minor, and if such guardian has been appointed, then after attaining 21 years of age, that minor will become a major person. So Guardian and Wards and Guardians Act 1890 ಪ್ರಕಾರ ಅಕಸ್ಮಾತ್ ಏನಾದ್ರು ನ್ಯಾಯಾಲಯದಿಂದ ಸಂರಕ್ಷಕರನ್ನು ಒಬ್ಬ ಅಲ್ಪಾಯಿಗೆ ನೇಮಕ ಮಾಡಿದ್ದಾರೆ, ಆ ಒಂದು ಅಲ್ಪಾಯಿ 21 ವರ್ಷ ವಯಸ್ಸು ಮುಟ್ಟಿದ ನಂತರ ಅವರಿಗೆ ನಾವು ಅಲ್ಪಾಯಿಯಿಂದ ತಾರುಣ್ಯ ಅಂತ ಕರಿಬೋದು, ಮೆಜಾರಿಟಿ ಪಡೆದಿದ್ದಾರೆ ಅಂತ ಕರಿಬೋದು. ನೋಟ್: to file suit in the court relating to any of these matters like marriage, dower and divorce, the age should be 18 years and minor cannot file suit without the next friend. He can file suit only with the next friend or a guardian. ಸೊ ನಾವು ಶುದ್ಧ ಮುಸ್ಲಿಂ ಕಾನೂನಲ್ಲಿ ಮೆಜಾರಿಟಿ ಏಜ್ 15 ವರ್ಷ ಆಗಿರಬಹುದು. ವಿವಾಹಕ್ಕೆ, ವಿಚ್ಛೇದನೆಗೆ ಮತ್ತು ಕನ್ಯಾಶುಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಾಯಿ ವಯಸ್ಸು ಕೇವಲ 15 ವರ್ಷ ಮಾತ್ರ. 15 ವರ್ಷ ದಾಟಿದವರನ್ನ ನಾವು ಮೆಜರ್ ಅಂತ ಕರೆದು ಮದುವೆಗೆ ಮತ್ತು ಕನ್ಯಾಶುಲ್ಕಕ್ಕೆ, ವಿಚ್ಛೇದನೆಗೆ ಯೋಗ್ಯರೆಂದು ಹೇಳ್ತೀವಿ. ಆದರೆ ಈ 3 ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ಏನಾದರೂ ದಾವೆ ಹೂಡಬೇಕಾಗೆ ಬಂತು ಅಂದರೆ ಆವಾಗ ಅಲ್ಪಾಯಿ ತನ್ನಷ್ಟಕ್ಕೆ ತಾನೇ ದಾವೆ ಹೂಡಲು ಬರೋದಿಲ್ಲ. ಆ ಒಂದು ಅಪ್ಲಿಕೇಶನಿಗೆ ಅವರ ನೆಕ್ಸ್ಟ್ ಫ್ರೆಂಡ್ ಅಂತರಾಗಲಿ ಅಥವಾ ಸಂರಕ್ಷಕರು ಮೂಲಕ ನಾವು ಕಾನೂನಿನಲ್ಲಿ ದಾವೆ ಹೂಡಬಹುದಾಗಿದೆ. ಸೊ ಹೂ ಇಸ್ ಗಾರ್ಡಿಯನ್? ಸಂರಕ್ಷಕರಂದರೆ ಯಾರು? Person who is authorized to protect the minor's person and property is called a guardian. ಅಂದರೆ ಒಬ್ಬ ಅಲ್ಪಾಯುವಿಯ ಜೀವ ಮತ್ತು ಸ್ವತ್ತಿನ ರಕ್ಷಣೆಗೆ ಮತ್ತು ಅವನ ಪರವಾಗಿ ಕಾರ್ಯ ಮಾಡಲ್ಪಡುವ ಒಬ್ಬ ವ್ಯಕ್ತಿಯನ್ನು, ಕಾನೂನಾತ್ಮಕವಾಗಿ ಪ್ರಾಧಿಕೃತನಾಗಿರುವಂಥ ವ್ಯಕ್ತಿಯನ್ನು ನಾವು ಸಂರಕ್ಷಕ ಎಂದು ಕರೆಯುತ್ತೇವೆ. So now we'll see classification of guardians. Under Muslim law, we see following kinds of guardians. Natural or legal guardian. ನೈಸರ್ಗಿಕ ಅಥವಾ ಕಾನೂನಿನ ಸಂರಕ್ಷಕ. ಟೆಸ್ಟಾಮೆಂಟ್ರಿ ಗಾರ್ಡಿಯನ್, ಮರಣ ಶಾಸನದಿಂದ ಸಂರಕ್ಷಕ. ಗಾರ್ಡಿಯನ್ ಅಪಾಯಿಂಟೆಡ್ ಬೈ ದ ಕೋರ್ಟ್, ನ್ಯಾಯಾಲಯದಿಂದ ನೇಮಿಸಲ್ಪಟ್ಟ ಸಂರಕ್ಷಕ ಅಥವಾ ಶಾಸನಬದ್ಧ ಸಂರಕ್ಷಕ. ಡಿಫ್ಯಾಕ್ಟೋ ಗಾರ್ಡಿಯನ್, ವಾಸ್ತವಿಕ ಸಂರಕ್ಷಕ. ಸೊ ನಾವು ವಿ ಆರ್ ಗೋಯಿಂಗ್ ಟು discuss one after the other. So natural guardian. Under Muslim jurisprudence, father is recognized as the natural guardian. Father is the person who looks after the person and property of the minor who is authorized by the law. And natural guardian is also called as de jure or legal guardian. ಒಬ್ಬ ಮಗುವಿನ ಜೀವ ಮತ್ತು ಸ್ವತ್ತನ್ನು ರಕ್ಷಣೆ ಮಾಡಬೇಕಾಗುತ್ತದೆ.
ಮತ್ತು ಆ ಮಗುವಿನ ಕಾರ್ಯಕಲಾಪಗಳನ್ನು ನಿಯಂತ್ರಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕಾನೂನಿನ ಅಡಿಯಲ್ಲಿ ಹಕ್ಕುಳ್ಳುವ ವ್ಯಕ್ತಿ ತಂದೆ ಆಗಿರುತ್ತಾನೆ. ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ಆ ಒಂದು ಹಕ್ಕು ನಾವು ತಂದೆಗೆ ಕೊಟ್ಟಿರುತ್ತೇವೆ. ನ್ಯಾಚುರಲ್ ಗಾರ್ಡಿಯನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿ ಜೂರಿ ಆರ್ ಅ ಲೀಗಲ್ ಗಾರ್ಡಿಯನ್. ಇವರ ನಾವು ಕಾನೂನಾತ್ಮಕವಾದ ಗಾರ್ಡಿಯನ್ ಅಂತಲೂ ಕರಿತೇವೆ. ಸೊ ಹೂ ಆರ್ ದ ನ್ಯಾಚುರಲ್ ಗಾರ್ಡಿಯನ್ಸ್ ಅಕಾರ್ಡಿಂಗ್ ಟು Muslim law? Hierarchy. What is the hierarchy? So, ಮುಸ್ಲಿಂ ಕಾನೂನಿನಲ್ಲಿ ನೈಸರ್ಗಿಕ ಸಂರಕ್ಷಕರು ಯಾರು? ಫಾದರ್, ತಂದೆ. In the absence of father, the person who is being executed as a guardian by the father, that is executor appointed by the father, who plays the role of guardian only in the absence of the father. ತಂದೆ ಮೊದಲಾದ ನೈಸರ್ಗಿಕ ಸಂರಕ್ಷಕರು. ಆ ತಂದೆ ಇಲ್ಲದೆ ಹೊತ್ತಿನಲ್ಲಿ ಅವರು ತಮ್ಮ ಮರಣ ಶಾಸನದಿಂದ ಯಾರಿಗೆ ಸಂರಕ್ಷಕರು ಆಗಬೇಕೆಂದು ನೇಮಕ ಮಾಡಿರ್ತಾರೋ ಆ ವ್ಯಕ್ತಿ ತಂದೆಯ ನಂತರ ಆ ಮಗುವಿನ ಅಥವಾ ಅಲ್ಪಾವಧಿಯ ಸಂರಕ್ಷಕರಾಗಿರುತ್ತಾರೆ. ನೆಕ್ಸ್ಟ್, ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸಿಕ್ಯೂಟರ್ ಅಪಾಯಿಂಟೆಡ್ ಬೈ ದ father. So paternal grandfather means the father of the father. So ಅಕಸ್ಮಾತ್ ತಂದೆ ಇಲ್ಲ ಅಂದ ಮೇಲೆ ಅವರು ನೇಮಕ ಮಾಡಿದಂಥ ವ್ಯಕ್ತಿನೂ ಇಲ್ಲ. ಆ ಹೊತ್ತಿನಲ್ಲಿ ತಂದೆಯ ತಂದೆ ಅಂದರೆ ಗಂಡಜ್ಜ ಅವರು ಮಗುವಿನ ನೈಸರ್ಗಿಕ ಸಂರಕ್ಷಕರು ಆಗಿರ್ತಾರೆ. ತದನಂತರ ತಂದೆಯ ತಂದೆ ಅಂದರೆ ಗಂಡಜ್ಜ ತಾವು ಮರಣ ಶಾಸನದಲ್ಲಿ ಯಾರ ಹೆಸರನ್ನು ನೇಮಕ ಮಾಡಿರುತ್ತಾರೋ ಅವರು ಮಗುವಿನ ಸಂರಕ್ಷಕರು ಆಗ್ತಾರೆ. ಸೊ ಇನ್ ದ absence ಆಫ್ ದ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್, ಎಕ್ಸಿಕ್ಯೂಟರ್ ಅಪಾಯಿಂಟೆಡ್ ಬೈ ದ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ವಿಲ್ ಬಿ ದ ನ್ಯಾಚುರಲ್ ಗಾರ್ಡಿಯನ್. ಸೊ ಫಸ್ಟ್ ವಿಲ್ ಬಿ ದಿ ಫಾದರ್. ಇನ್ ಹಿಸ್ absence, executor appointed by the father. And in their absence, paternal grandfather. Even if the paternal grandfather is not there, then executor appointed by the paternal grandfather. However, under Shia law, only the father and paternal grandfather are considered as natural guardian. So, Shia ಕಾನೂನಿನಲ್ಲಿ ಕೇವಲ ತಂದೆ ಮತ್ತು ತಂದೆಯ ತಂದೆ ಗಂಡಜ್ಜನ ಮಾತ್ರ ನಾವು ನೈಸರ್ಗಿಕ ಸಂರಕ್ಷಕರು ಎಂದು ಮುಸ್ಲಿಂ ಕಾನೂನಲ್ಲಿ ಪರಿಗಣಿಸಲ್ಪಟ್ಟಿದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಗಾರ್ಡಿಯನ್, ದಟ್ ಇಸ್ ಟೆಸ್ಟಾಮೆಂಟರಿ ಗಾರ್ಡಿಯನ್. ಸೊ ಟೆಸ್ಟಾಮೆಂಟರಿ ಗಾರ್ಡಿಯನ್ ಇಸ್ ಅ ಪರ್ಸನ್ ಅಪಾಯಿಂಟೆಡ್ ಬೈ ದ ಫಾದರ್ ಅಂಡರ್ ದ ವಿಲ್. Only the father, or in the absence of the father, grandfather can appoint the testamentary guardian under will. So there is no formalities like who should be the guardian. There is no such formalities. Any person can be appointed as a testamentary guardian irrespective of sex and religion. So the person who is non-Muslim can also be appointed as a guardian. A female can also be appointed as a guardian. But such guardian should be major person and should be sound mind and capable, and who should be capable enough to take all the responsibilities of the minor child. However, under Shia law, only a Muslim person can be appointed as a guardian and no female can be appointed as a guardian. So, ಮರಣ ಶಾಸನದಿಂದ ಸಂರಕ್ಷಕರು. ಸೊ ಯಾವಾಗ ತಂದೆ ಅಥವಾ ಅಜ್ಜ ತಾವು ಸಾಯೋ ಸಮಯದಲ್ಲಿ ತಮ್ಮ ಮರಣ ಶಾಸನದಲ್ಲಿ ಯಾವ ಒಬ್ಬ ವ್ಯಕ್ತಿ ಸಂರಕ್ಷಕರಾಗಬೇಕೆಂದು ನೇಮಕ ಮಾಡ್ತಾರೋ ಅಂಥ ವ್ಯಕ್ತಿಯನ್ನು ನಾವು ಶಾಸನಬದ್ಧ ಸಂರಕ್ಷಕ ಎಂದು ಕರೆಯುತ್ತೇವೆ. ಸೊ ಈ ಒಂದು ವಿಲ್ ಮಾಡಲು ಮರಣ ಶಾಸನದಿಂದ ನೇಮಕ ಮಾಡುವ ಅಧಿಕಾರ ಕೇವಲ ತಂದೆ ಮತ್ತು ತಂದೆಯ ತಂದೆಗೆ ಮಾತ್ರ ಅಧಿಕಾರ ಇರುತ್ತದೆ. ಸುನ್ನಿ ಲಾದಲ್ಲಿ ಯಾವುದೇ ಔಪಚಾರಿಕತೆಗಳು ಇಲ್ಲ. ಅಂದರೆ ಯಾರಾಗಬೇಕು ಗಾರ್ಡಿಯನ್, ಯಾವ ಜಾತಿಯವನಾಗಿರಬೇಕು, ಅವನ ಅರ್ಹತೆಗಳೇನಿರಬೇಕು, ಆ ರೀತಿ ಯಾವುದೇ ಒಂದು ಫಾರ್ಮ್ಯಾಲಿಟೀಸ್ ಅನ್ನೋದು ಇಲ್ಲ. ಸೊ ಮುಸ್ಲಿಮರು ಆಗಿರ್ಬೋದು
ಅಥವಾ ಮುಸ್ಲಿಂ ಜಾತಿಯನ್ನು ಬಿಟ್ಟು ಹಿಂದೂ, ಕ್ರಿಶ್ಚಿಯನ್ ಯಾವುದೇ ಒಂದು ಧರ್ಮಕ್ಕೆ ಸೇರಿದಂಥ ವ್ಯಕ್ತಿಯನ್ನು ನಾವು ಶಾಸನಬದ್ಧ ಸಂರಕ್ಷಕನಾಗಿ ನೇಮಕ ಮಾಡ್ಬೋದು. ಇಲ್ಲಿ ಗಂಡು ಹೆಣ್ಣು ಭೇದವೂ ಇಲ್ಲ. ಗಂಡು ಮಗನಾದರೂ ನಾವು ಸಂರಕ್ಷಕನಾಗಿ ಮಾಡ್ಬೋದು ಅಥವಾ ಒಬ್ಬ ಮಹಿಳೆಯನ್ನಾದರೂ ನಾವು ಸಂರಕ್ಷಕನಾಗಿ ಮಾಡ್ಬೋದು. ಆದರೆ ಶಿಯಾ ಲಾದಲ್ಲಿ ಕೇವಲ ಮುಸಲ್ಮಾನ್ ವ್ಯಕ್ತಿಯನ್ನು ಮಾತ್ರ ನಾವು ಶಾಸನಬದ್ಧ ಸಂರಕ್ಷಕನಾಗಿ ತಂದೆ ಅಥವಾ ಅಜ್ಜ ನೇಮಕ ಮಾಡಬಹುದಾಗಿದೆ. ಸೊ ನೆಕ್ಸ್ಟ್, ಗಾರ್ಡಿಯನ್ ಅಪಾಯಿಂಟೆಡ್ ಬೈ ದ ಕೋರ್ಟ್. ಹಿಯರ್ the court appoints the guardian in the absence of natural guardian and testamentary guardian. So when there is no father or when there is no executor appointed by the father through the will, only in the absence of these two guardians, the court will appoint a guardian. And this is done under the statute Guardians and Wards Act 1890. The court will appoint the guardian under the statute Guardians and Wards Act 1890. Guardian for minors, person and property except marriage. So, as we already discussed, the concept of marriage, divorce and divorce is purely governed by Muslim personal law. So here, the court will appoint a guardian only with respect of the person and the property of the minor. So if there is any conflict between the Muslim law and Guardians and Wards Act 1980, the act will prevail over the Muslim law. So who can be the guardian? Who can file an application before the court to be a guardian of the minor? Any person who is desirous of being and claiming to be a guardian. So any person can file an application who wants to be a guardian for the minor's person and property. Or a person who is a relative or a friend of minor may also file an application before the court. Or the collector of the district in which minor generally resides. So wherever the minor is residing, a district collector of that place can file an application before the court to be the guardian of such minor. However, while the court is appointing any person as a guardian, Section 17 Clause 2 of Guardians and Wards Act 1890, the court should consider the welfare of the minor person. So before appointing any person as a guardian, it should consider the welfare of the minor. So in order to see that the welfare of the minor person is not obstructed, it should consider the age of the person who is being appointed as the guardian, whether he is a male or female, sex and the religion, etc. And also the personal laws of the minor should be taken into consideration. After taking all these factors into consideration, if the court can actually see that the minor's welfare is being protected, then such person can be appointed as a guardian. So, ನ್ಯಾಯಾಲಯದಿಂದ ಸಂರಕ್ಷಕರನ್ನು ನ್ಯಾಯಾಲಯ ಯಾವಾಗ ನೇಮಕ ಮಾಡುತ್ತಂದರೆ, ಯಾವಾಗ ನೈಸರ್ಗಿಕ ಸಂರಕ್ಷಕರು ಅಥವಾ ಶಾಸನಬದ್ಧವಾಗಿ ನೇಮಕಗೊಂಡ ಸಂರಕ್ಷಕರು ಇರೋದಿಲ್ವೋ ಆವಾಗ ನ್ಯಾಯಾಲಯ ಸಂರಕ್ಷಕರನ್ನು ಮೈನರಿಗೆ ಅಪಾಯಿಂಟ್ ಮಾಡುತ್ತೆ. ಇದನ್ನು ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ 1890ಯ ಅಡಿಯಲ್ಲಿ ಸಂರಕ್ಷಕರನ್ನು ನ್ಯಾಯಾಲಯ ಅಪಾಯಿಂಟ್ ಮಾಡುತ್ತೆ. ಆದರೆ ಇಲ್ಲಿ ಅಪಾಯಿಂಟ್ ಆದಂಥ ಸಂರಕ್ಷಕರು ಕೇವಲ ಮೈನರ್ ಜೀವ ಮತ್ತು ಆಸ್ತಿ ಪಾಸ್ತಿಗೆ ಮಾತ್ರ ಜವಾಬ್ದಾರರಾಗಿರುತ್ತಾರೆ, ಮದುವೆಗೆ ಸಂಬಂಧಪಡುವುದಿಲ್ಲ. ಯಾಕಂದರೆ ವಿವಾಹ ಎಂಬ ಒಂದು ಕಾನ್ಸೆಪ್ಟನ್ನು ಪ್ಯೂರ್ಲಿ ಮುಸ್ಲಿಂ ಲಾಯಿಂದ ಗವರ್ನ್ ಮಾಡಲಾಗುತ್ತದೆ. ಆದ ಕಾರಣದಿಂದ ಇಲ್ಲಿ ಕೇವಲ ಅಲ್ಪಾವಧಿಯ ಜೀವ ಮತ್ತು ಸ್ವತ್ತಿನ ರಕ್ಷಣೆಗೋಸ್ಕರ ಸಂರಕ್ಷಕರನ್ನು ಅಪಾಯಿಂಟ್ ಮಾಡಲಾಗುತ್ತೆ. ಸೊ ಯಾರ್ಯಾರನ್ನ ಸಂರಕ್ಷಕರು ಅಂತ ಯಾರ್ಯಾರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಪ್ಪ ಅಂತಂದರೆ, ಯಾರಿಗೆ ಒಬ್ಬ ಮಗು ಅಥವಾ ಅಲ್ಪಾಯ ಸಂರಕ್ಷಕರಾಗಬೇಕು ಎಂಬ ಇಚ್ಛೆ ಇರುತ್ತೋ ಅಂಥ ವ್ಯಕ್ತಿಗಳು
ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಥವಾ ಬಂಧುಗಳು, ಸ್ನೇಹಿತರು, ಆ ಒಂದು ಮಗುವಿನ ಬಂಧುಗಳು, ಸ್ನೇಹಿತರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಆ ಮಗು ಯಾವ ಒಂದು ಪ್ರದೇಶದಲ್ಲಿದೆಯೋ ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿ ಸಂರಕ್ಷಕನಾಗಿ ನೇಮಕಗೊಳ್ಳಬಹುದು. ಇದನ್ನು ಯಾವುದಾದ್ರೂ ವ್ಯಕ್ತಿಯನ್ನು ಕೋರ್ಟು ಸಂರಕ್ಷಕ ಎಂದು ನೇಮಕ ಮಾಡುವ ಮುನ್ನ ಸೆಕ್ಷನ್ 17 ಕ್ಲಾಸ್ 2 ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ 1890 ಪ್ರಕಾರ ಒಂದು ಆ ಮಗುವಿನ ಒಳ್ಳೇದಾಗುತ್ತಾ ಇಲ್ಲ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಆ ಮಗುವಿನ ಒಳ್ಳೆತಿಗೋಸ್ಕರನೇ ನಾವು ಸಂರಕ್ಷಕರನ್ನ ನೇಮಕ ಮಾಡಬೇಕಾಗಿದ್ದರಿಂದ ಜಾತಿ ಮತ್ತು ಆ ವಯಸ್ಸು ಮತ್ತು ಮಹಿಳೆನ ಅಥವಾ ಪುರುಷನ ಯಾವ ವ್ಯಕ್ತಿ ಈ ಒಂದು ಮಗುವಿಗೆ ಸಂರಕ್ಷಕನಾಗಿ ಸೂಕ್ತನಾಗಬಲ್ಲ ಎಂಬುದನ್ನು ಗಮನದಲ್ಲಿಟ್ಕೊಂಡೇ ಅಪಾಯಿಂಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಈ ರೀತಿ ಏನಾದರೂ ಸಂರಕ್ಷಕರನ್ನು ಕಾನೂನಾತ್ಮಕವಾಗಿ ಅಪಾಯಿಂಟ್ ಮಾಡಬೇಕಾದಲ್ಲಿ ಪರ್ಸ್ನಲ್ ಲಾ, ಮುಸ್ಲಿಂ ಪರ್ಸ್ನಲ್ ಲಾಗೂ ಮತ್ತು ಈ 1890 ಆ್ಯಕ್ಟಿಗೂ, ಮುಸ್ಲಿಂ ಪರ್ಸ್ನಲ್ ಲಾಗೂ ಮತ್ತು ಈ 1890 ಆ್ಯಕ್ಟಿಗೂ ಏನಾದರೂ ತಕಲಾಟ ಆದರೆ Guardianship and Wards Act 1890 Act will prevail over the Muslim law. ಸೊ 1890 ಒಂದು ಕಾನೂನು ಏನಿದೆಯೋ ಅದೇ ಮುಸ್ಲಿಂ ಲಾ ಮೇಲೆ ಆದ್ಯತೆಯನ್ನು ಪಡೆಯುತ್ತೆ. ಸೊ ನೆಕ್ಸ್ಟ್ ಇಸ್ ಡಿ ಫ್ಯಾಕ್ಟೋ ಗಾರ್ಡಿಯನ್. ಹೂ ಇಸ್ ಡಿ ಫ್ಯಾಕ್ಟೋ ಗಾರ್ಡಿಯನ್? ಡಿ ಫ್ಯಾಕ್ಟೋ ಗಾರ್ಡಿಯನ್ ಇಸ್ ಅ ಪರ್ಸನ್ who himself assumed the custody and care of minor. In other words, the person having no authority for the guardianship but under the circumstance has taken the responsibility to act as the guardian. De facto guardian is neither natural guardian or a testamentary guardian. So the person who is not a father or the person who has not been appointed by the father or a grandfather under the will can be a de facto guardian. And this de facto guardian, where the circumstance and facts and situations makes him to act as the guardian of a minor, such person is said to be a de facto guardian. So who is neither appointed by the court nor appointed by the father, nor he himself is the legal or a natural guardian. That guardian is said to be a de facto guardian. ಸೊ ವಾಸ್ತವಿಕ ಸಂರಕ್ಷಕ ಅಂದರೆ ಅವನು ವಾಸ್ತವದಲ್ಲಿ ಆ ಮಗುವಿನ ಅಭಿರಕ್ಷಕನಾಗಿರುತ್ತಾನೆ. ಅವನು ನೈಸರ್ಗಿಕ ಸಂರಕ್ಷಕನೂ ಆಗಿರುವುದಿಲ್ಲ, ಶಾಸನಬದ್ಧ ಸಂರಕ್ಷಕನೂ ಆಗಿರುವುದಿಲ್ಲ, ನ್ಯಾಯಾಲಯದ ನೇಮಕಗೊಂಡ ಸಂರಕ್ಷಕನೂ ಆಗಿರುವುದಿಲ್ಲ. ಅವನು ವಾಸ್ತವದಲ್ಲಿ ಮಗುವಿನ ಒಂದು ರಕ್ಷಣೆ ಅಭಿಲಾಷೆಯನ್ನು ಹೊಂದಿ ಆ ಒಂದು ಮಗುವಿನ ಅಭಿರಕ್ಷಕನು ಹೊಂದಿರುತ್ತಾನೆ. ಅವನು ಯಾವುದೇ ಕಾನೂನಿನ ಅಡಿಯಲ್ಲಿ ಪ್ರಾಧಿಕಾರವನ್ನು ಹೊಂದಿರುವುದಿಲ್ಲ ಆ ಮಗುವಿನ ರಕ್ಷಣೆಗೋಗಿ. ವಾಸ್ತವಿಕವಾಗಿ ಅವನು ಆ ಮಗುವನ್ನು ರಕ್ಷಣೆ ಮಾಡ್ತಿರ್ತಾರೆ. ಅಂಥ ವ್ಯಕ್ತಿಯನ್ನು ನಾವು ವಾಸ್ತವಿಕ ಸಂರಕ್ಷಕರು ಅಂತ ಕರಿತೇವೆ. ಓಕೆ ಸ್ಟೂಡೆಂಟ್ ಫ್ರೆಂಡ್ಸ್, ಸೊ ಟುಡೇ we completed here till the classification of guardian. So in this video we came to know who is the guardian of a Muslim minor and classification of guardians, that is natural guardian, testamentary guardian, de facto guardian and guardian appointed by the court. So in my next video I will be discussing with guardianship of minors person, guardianship of marriage. In that concept of marriage, guardians under Muslim law, and who are marriage guardians. So thank you one and all. Wish you all peace and love from Shilpa Maglat. Thank you. The next video will be uploaded very soon.